ಸಮಸ್ತ ಭಾರತೀಯರಿಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳು. ಇವತ್ತು ಭಾರತ ದೇಶದ ತುಂಬೆಲ್ಲ ಭಾರತೀಯರೆಲ್ಲರೂ 73ನೇ ಗಣರಾಜ್ಯೋತ್ಸವವನ್ನು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸೋದರ ಮೂಲಕ ಅತ್ಯಂತ ವೈಭವದಿಂದ ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ. ಕಳೆದ 75 ವರ್ಷಗಳ ಹಿಂದೆ ಪರಕೀಯರ ಆಡಳಿತದಲ್ಲಿ ಸಿಲುಕಿಕೊಂಡಿರೋ ಭಾರತ 75 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ದೇಶಾಭಿಮಾನಿ ಯುವಕರ ತ್ಯಾಗ, ಬಲಿದಾನ ಇವೆಲ್ಲವುಗಳ ಫಲವಾಗಿ ನಾವು ಇಂದು ಸ್ವತಂತ್ರರಾಗಿದ್ದೇವೆ. ಸ್ವಾತಂತ್ರ್ಯ ದೊರೆತ ನಂತರ ಈ ದೇಶಕ್ಕೆ ತನ್ನದೇ ಆಗಿರುವಂಥ ಸಂವಿಧಾನ ಇರಲಿಲ್ಲ. ಅನೇಕ ವಿದ್ವಾಂಸರು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ 73 ವರ್ಷಗಳ ಹಿಂದೆ ಜನವರಿ 26ರಂದು ರಚಿಸಿದ ಸಂವಿಧಾನಕ್ಕೆ ಮಾನ್ಯತೆ ದೊರೆತು ಜನರು ಜನರಿಗಾಗಿ, ಜನರಿಗೋಸ್ಕರ, ಜನರೇ ಆಡಳಿತವನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ವೈಭವದಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಸ್ವತಂತ್ರ ದೊರೆತ ಮೇಲೆ ನಮ್ಮದೇ ಆದ ಸಂವಿಧಾನವನ್ನು ರೂಪಿಸಿಕೊಂಡ ಮೇಲೆ ದೇಶದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಬಂದಿವೆ. ಆದರೂ ಕೂಡ ನಿರೀಕ್ಷಿತ ಗುರಿಯನ್ನು ಇನ್ನೂವರೆಗೂ ತಲುಪಲಿಕ್ಕೆ ಆಗಿಲ್ಲ ಅನ್ನೋದು ಮಾತ್ರ ನೋವಿನ ಸಂಗತಿ. ಅದಕ್ಕೆ ಕಾರಣ ನಮ್ಮ ಜನರಲ್ಲಿರೋ ದೇಶಾಭಿಮಾನದ ಕೊರತೆ. ಈ ದೇಶಾಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕು. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಹೆಜ್ಜೆ ಹಾಕಿದಾಗ ದೇಶ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಹಿಂದಿನಿಂದಲೂ ದೇಶ ನಮಗೇನು ಮಾಡಿದೆ, ದೇಶ ನಮಗೇನು ಮಾಡಿದೆ ಅಂತ ಕೇಳುವ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕಾಗಿಲ್ಲ. ಆದರೆ ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಅಂತ ತಿಳ್ಕೊಂಡು ನಾವು ಇವತ್ತು ಹೆಜ್ಜೆ ಹಾಕಿದರೆ ಮುಂದಿನ ನಮ್ಮ ಮಕ್ಕಳಿಗೆ ದೇಶ ನಮಗೇನು ಮಾಡಿದೆ ಅನ್ನೋದಕ್ಕೆ ಉತ್ತರ ಖಂಡಿತವಾಗಲೂ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ದೇಶಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಪ್ರಸಂಗ ಬಂದರೆ ದೇಶದ ಸಲುವಾಗಿ, ದೇಶದ ಅಭ್ಯುದಯಕ್ಕಾಗಿ ಯಾವುದೇ ತ್ಯಾಗ, ಯಾವುದೇ ದಾನ, ಯಾವುದೇ ರೀತಿಯಾಗಿರುವಂಥ ಕೆಲಸಕ್ಕೆ ನಾವು ಸನ್ನದ್ಧರಾಗಿರಬೇಕು. ಆವಾಗ ಮಾತ್ರ ಇಂತಹ ಧ್ವಜಾರೋಹಣಗಳನ್ನು ಮಾಡಿದ್ದು ಸಾರ್ಥಕತೆಯನ್ನು ಪಡೆದುಕೊಳ್ತದೆ. ಇವತ್ತು ದೇಶದಲ್ಲಿ ತಾಂಡವಾಡ್ತಾ ಇರುವಂಥ ಭ್ರಷ್ಟಾಚಾರ, ನಿರುದ್ಯೋಗ, ಜಾತಿ ವ್ಯವಸ್ಥೆ
ಇವೆಲ್ಲವುಗಳಿಗೆ ತಿಲಾಂಜಲಿಯನ್ನು ಕೊಡಬೇಕಾಗಿರುವಂಥ ಅಗತ್ಯತೆ ಇದೆ. ಬಹುತೇಕ ಜಾತಿ ಧರ್ಮಕ್ಕಿಂತಲೂ ಕೂಡ ದೇಶ ದೊಡ್ಡದು ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕು. ನಮ್ಮಲ್ಲಿ ದೇಹಾಭಿಮಾನ ಮತ್ತು ಧನಾಭಿಮಾನ ಇವತ್ತು ಹೆಚ್ಚು ಹೆಚ್ಚು ನೋಡಲಿಕ್ಕೆ ಸಿಗ್ತದೆ. ಆದರೆ ದೇಹಾಭಿಮಾನ ಮತ್ತು ಧನಾಭಿಮಾನಗಳಿಗಿಂತ ದೇಶಾಭಿಮಾನ ಮತ್ತು ಧರ್ಮಾಭಿಮಾನ ಯಾವಾಗಲೂ ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಬೇಕು. ಈ ದೇಶಾಭಿಮಾನ ಕೇವಲ ಮಾತುಗಳಲ್ಲಿ ಮಾತ್ರ ಹೊರಬರದೆ ನಮ್ಮ ಕೃತಿಗಳಲ್ಲಿ, ನಮ್ಮ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ಕಾಣಬೇಕಾಗಿರುವಂಥ ಅವಶ್ಯಕತೆ ಇದೆ. ದೇಶೀಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಿ ದೇಶದಲ್ಲಿ ಜನರಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ದೇಶದಲ್ಲಿಯೇ ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕಾಗಿ ನಾವಿವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ದೇಶೀಯ ವಸ್ತುಗಳನ್ನು ಖರೀದಿಸೋದ್ರ ಕಡೆಗೆ ನಮ್ಮೆಲ್ಲರ ಗಮನ ಇರಬೇಕು ಮತ್ತು ದೇಶಕ್ಕಾಗಿ ದುಡಿಯುವಂತಹ ತುಡಿತನ ಮನಸ್ಸಿನಲ್ಲಿ ಬೆಳಿಬೇಕು. ಅಂದಾಗ ಮಾತ್ರ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ದೇಶವನ್ನು ಬೆಳೆಸೋ ಜವಾಬ್ದಾರಿ ಕೇವಲ ಯಾವುದೋ ಒಂದು ಸಮುದಾಯದ ಮೇಲೆ ಹಾಕಿ ನಾವು ನಿಶ್ಚಿಂತರಾಗಿ ಕುಳಿತರೆ ಸಾಲದು. ಕೇವಲ ರಾಜಕಾರಣಿಗಳು, ಕೇವಲ ಮಂತ್ರಿಗಳು ಮಾತ್ರ ದೇಶವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ತಾರೆ ಅಂತ ತಿಳ್ಕೊಂಡು ಕಲ್ಪನೆಯಲ್ಲಿದ್ದರೆ ಅದನ್ನು ನಾವು ತೆಗೆದು ಹಾಕಬೇಕು. ಅದು ಅವ್ರ ಜವಾಬ್ದಾರಿ, ಅದನ್ನು ಅವ್ರು ಮಾಡಲೇಬೇಕು. ಅದರ ಜೊತೆಗೆ ನಮ್ಮೆಲ್ಲರ ಪಾತ್ರವೂ ಕೂಡ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಅರ್ಥೈಸಿಕೊಂಡು ದೇಶಕ್ಕಾಗಿ ದುಡಿಯುವಂಥ ಮನಸ್ಥಿತಿಯನ್ನು ಪ್ರತಿಯೊಬ್ಬರೂ ತಾಳಿದಾಗ ಮಾತ್ರ ಈ ದೇಶ ವಿಶ್ವಗುರು ಭಾರತ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸರ್ವರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.